ನೆಲಬಾಡಿಗೆ ಪಡೆದು ತಾತ್ಕಾಲಿಕ ಮಳಿಗೆ ನಿರ್ಮಿಸಿಕೊಂಡು ವಹಿವಾಟು ನಡೆಸುತ್ತಿರುವ ವ್ಯಾಪಾರಿಗಳು ನೀಡುತ್ತಿರುವ ಬಾಡಿಗೆ ತುಂಬಾ ಕಡಿಮೆ ಇದ್ದು ಇದನ್ನು ಹೆಚ್ಚಳ ಮಾಡಬೇಕು. ಕುವೆಂಪು ಉದ್ಯಾನದಲ್ಲಿ ಕವಿ ಕುವೆಂಪು ಅವರ ಪ್ರತಿಮೆ ಸ್ಥಾಪನೆ ಮಾಡುವಂತೆ ಸದಸ್ಯ ನಿಖಿಲ್ ಕುಮಾರ್ ಶುಕ್ರವಾರ ಅಧ್ಯಕ್ಷ ಎಸ್ ಪ್ರದೀಪ್ ಕುಮಾರ್ ಅಧ್ಯಕ್ಷತೆಯಲ್ಲಿ ನಡೆದ ಪಟ್ಟಣ ಪಂಚಾಯಿತಿ ಸಾಮಾನ್ಯ ಸಭೆಯಲ್ಲಿ ಒತ್ತಾಯಿಸಿದರು. ನೆಲಬಾಡಿಗೆಯನ್ನು ತಿಂಗಳಿಗೆ ರು. 2,000ದಂತೆ ವರ್ಷಕ್ಕೆ ರು. 24,000ಕ್ಕೆ ಏರಿಸಲು ಸಭೆ ನಿರ್ಧರಿಸಿತು. ಗ್ರಂಥಾಲಯದ ಹಿಂಭಾಗದ ರಸ್ತೆಯಲ್ಲಿ ಇರುವ ಮಾಂಸ ಮಾರಾಟ ಅಂಗಡಿ ತೆರವು ಕುರಿತು ಸಭೆಯಲ್ಲಿ ಕೆಲಕಾಲ ಕಾವೇರಿದ ಚರ್ಚೆ ನಡೆಯಿತು. ಪ್ರಕರಣ ನ್ಯಾಯಾಲಯದ ಮುಂದೆ ಇದ್ದು ತೀರ್ಪು ಬಂದ ಬಳಿಕ ಕ್ರಮ ಕೈಗೊಳ್ಳುವುದಾಗಿ ಅಧ್ಯಕ್ಷರು ಸಭೆಗೆ ತಿಳಿಸಿ ಚರ್ಚೆಗೆ ಕೊನೆ ಹಾಡಿದರು. ದಸರಾ ಉತ್ಸವದ ಆಯುಧ ಪೂಜೆ ಕಾರ್ಯಕ್ರಮಕ್ಕೆ ಪಟ್ಟಣ ಪಂಚಾಯಿತಿ ಹಣ ವ್ಯಯ ಮಾಡಿರುವುದು ಚರ್ಚೆಗೆ ಗ್ರಾಸವಾಯಿತು. ದಸರಾ ಉತ್ಸವಕ್ಕೆ ಸರ್ಕಾರ ರು. 20 ಲಕ್ಷ ಅನುದಾನ ನೀಡುತ್ತಿದೆ. ಸರ್ಕಾರಿ ವಾಹನಗಳ ಅಲಂಕಾರಕ್ಕೆ ಮತ್ತು ಬನ್ನಿ ಮಂಟಪದ ಸುಣ್ಣ ಬಣ್ಣಕ್ಕೆ ಪಟ್ಟಣ ಪಂಚಾಯಿತಿ ಹಣ ಖರ್ಚು ಮಾಡುತ್ತಿರುವುದು ತರವಲ್ಲ ಎಂದು ಸದಸ್ಯರು ಆಕ್ಷೇಪ ವ್ಯಕ್ತಪಡಿಸಿ ದಸರಾ ಸಮಿತಿ ತನ್ನ ಅನುದಾನದಲ್ಲಿ ಇದನ್ನು ಭರಿಸಬೇಕು ಎಂದರು. ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಳ್ಳುವ ಹಾಗೂ ಜಮಾ ಖರ್ಚುಗಳ ಬಗ್ಗೆ ಸಭೆ ಚರ್ಚಿಸಿ ಒಪ್ಪಿಗೆ ನೀಡಿತು. ಸದಸ್ಯರಾದ ಹೂವಣ್ಣ, ಕೃಷ್ಣಯ್ಯ, ಲಕ್ಷ್ಮಿ ಚರ್ಚೆಯಲ್ಲಿ ಭಾಗವಹಿಸಿದ್ರು. ಉಪಾಧ್ಯಕ್ಷ ಸುಬಾನ್ ಶರೀಫ್, ಮುಖ್ಯಾಧಿಕಾರಿ ಬಸವರಾಜ ಟಾಕಪ್ಪ ಶಿಗ್ಗಾವಿ ಉಪಸ್ಥಿತರಿದ್ದರು. ಡೇಟ್ ನೋಡ್ರಿ ಸುಮ್ಮನೆ ಏನೇನೋ ಮಾತಾಡ್ತಿದ್ದಲ್ಲ, ಆ ಕೆಲಸ ಮಾಡಿಲ್ಲ, ವಿಚಾರ ಮಾಡಿಲ್ಲ. 3 ತಿಂಗಳಿಂದ ಅರ್ಜಿ ಬಂತದ ಅಲ್ಲ ಅಧ್ಯಕ್ಷ. ಹಿಂದೆ 14/8/2024 ಅರ್ಜಿ ಕೊಟ್ಟಾಗ ಹಿಂದೆ ಸಭೆ ಆಗಿರೋದು 11 8 ಆದ್ಮೇಲೆ ಸಭೆ 11 11 ಅರ್ಜಿ ಬಂದಿರೋದು. ಅವಾಗ ಇವ್ರು ಹೇಳ್ತಾರೆ ಗೊತ್ತಾ, ಹೆಸರು ಹೇಳ್ತಾರೆ ಅಂತ